ಬೇಸಿಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಏನು ಅಂತ ನೋಡ ಬನ್ನಿ. ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಯಡಿಯೂರಪ್ಪ ಅವರ ಮೇಲೆ ಒಂದಿಷ್ಟು ವಾಗ್ದಾಳಿಯನ್ನ ಮಾಡಿದ್ರು. ಈಗ ಯಡಿಯೂರಪ್ಪನವರು ಸಿಎಂ ಮೇಲೆ ಗುಡುಗಿದ್ದಾರೆ. ರಾಜ್ಯಾಧ್ಯಕ್ಷರಾಗಿರುವಂತಹ ಯಡಿಯೂರಪ್ಪ ಸಿಎಂ ಸಿದ್ದರಾಮಯ್ಯ ಮೇಲೆ ಗುಡುಗನ್ನ ಹಾಕಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದ್ರೆ 24 ಗಂಟೆಯಲ್ಲಿ ನಿಮ್ಮನ್ನ ಜೈಲಿಗೆ ಕಳಿಸ್ತೀನಿ ಅಂತ ಬಹಿರಂಗವಾಗಿ ಸವಾಲನ್ನ ಹಾಕಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಗೊಡ್ಡು ಬೆದರಿಕೆಗಳಿಗೆ ಯಡಿಯೂರಪ್ಪ ಜಗ್ಗೋದಿಲ್ಲ. ನನ್ನ ಮೇಲಿನ ಆರೋಪ ಬಗ್ಗೆ ತನಿಖೆ ನಡೆಸ್ತಾರೆ ಸಿಎಂ ಅವರು. ಹಾಗಿದ್ರೆ ನ್ಯಾಯಾಲಯದ ಮೇಲೆ ಅವರಿಗೆ ವಿಶ್ವಾಸವಿಲ್ವಾ ಸಿದ್ದರಾಮಯ್ಯನವರೇ ಅಂತ ಪ್ರಶ್ನೆ ಕೂಡ ಹಾಕಿದ್ದಾರೆ. ಜೊತೆಗೆ ನನಗೆ ಡೈರಿ ಮಾಹಿತಿ ಹೇಗೆ ಸಿಕ್ಕಿದೆ ಅನ್ನೋದು ನಿಮಗ್ ಬೇಡ, ಅದನ್ನ ನಿಮಗೆ ಯಾಕೆ ಕೊಡ್ಬೇಕು, ನಾನು ನಿಮ್ಮ ಭ್ರಷ್ಟಾಚಾರವನ್ನ ಹೊರ ಹಾಕ್ತೀನಿ, ಅಧಿಕಾರಕ್ಕೆ ಬಂದು 24 ಗಂಟೆಯಲ್ಲಿ ನಿಮ್ಮನ್ನ ಜೈಲಿಗೆ ಕಳಿಸ್ತೀನಿ, ಯಾವಾಗ ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತೀನಿ ಅಂತ ಗುಡುಗನ್ನ ಸಿಡಿಸಿದ್ದಾರೆ ಯಡಿಯೂರಪ್ಪನವರು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಗಿರೀಶ್ ಕವಚೂರು ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ನಿನ್ನೆ ಸಿಎಂ ಅವ್ರದ್ದಾಯ್ತು, ಇವತ್ತು ಯಡಿಯೂರಪ್ಪನವ್ರದ್ದಾಯ್ತು. ಏನಿದು ಚುನಾವಣೆ ಬಂದಾಗ ಅವ್ರ ಮೇಲೆ ಇವ್ರ ಮೇಲೆ ಕೆಸರು ಎರಚಾಡೋದೇ ಆಗುತ್ತೆ, ಯಾವ ದಾಖಲೆನೂ ಇರಲ್ಲ, ಸುಮ್ಮನೆ ಈ ರೀತಿಯಾಗಿ ಒಂದ್ ಮೇಲೆ ಒಂದು ವಾಗ್ದಾಳಿನ ನಡೆಸ್ಕೊಂಡು ಹೋಗ್ತಾರೆ. ಅರುಣ್, ಈಗ ಯಡಿಯೂರಪ್ಪನವರು ಮಾಡಿರುವ ಆರೋಪದ ಬಗ್ಗೆ ದಾಖಲೆಗಳನ್ನ ಅವ್ರು ಬಿಡುಗಡೆ ಮಾಡಿಲ್ಲ. ಆದ್ರೆ IT ರೈಡ್ ವೇಳೆ ಏನು ಡೈರಿ ಸಿಕ್ಕಿದೆ ಅನ್ನುವಂತ ಒಂದು ಮಾಹಿತಿಯನ್ನು ಹೇಳಿದ್ದಾರೆ. 1,000 ಕೋಟಿ ಹಣವನ್ನು ಹೈಕಮಾಂಡ್ಗೆ ಕಳಿಸಿದ್ದಾರೆ. ಅದು ಸ್ಟೀಲ್ ಬ್ರಿಡ್ಜ್ ವಿಚಾರದಲ್ಲಿ ಕಿಕ್ ಬ್ಯಾಕ್ ನಡೆದಿದೆ ಅನ್ನುವಂತ ಒಂದು ಆರೋಪಗಳನ್ನ ಬಿಜೆಪಿ ಮಾಡಿದೆ. ಅದಕ್ಕೆ ಕಾಂಗ್ರೆಸ್ ಕೂಡ ಪ್ರತ್ಯುತ್ತರವನ್ನು ಕೊಟ್ಟಿತ್ತು. ಅದರ ಬದಲಾಗಿ ಯಡಿಯೂರಪ್ಪನವರ ಒಂದು ಸಿಡಿಯನ್ನ ಬಿಡುಗಡೆ ಮಾಡಿ ಅವರು ಮತ್ತೆ ಅನಂತ್ ಕುಮಾರ್ ನಡುವಿನ ಸಂಭಾಷಣೆ ಮತ್ತೆ ಆ ಟೈಮ್ನಲ್ಲಿ ಯಡಿಯೂರಪ್ಪನವರು ಹೈಕಮಾಂಡ್ ಬಿಟ್ಕೊಟ್ಟಿರೋ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಬಿಡುಗಡೆ ಕಾಂಗ್ರೆಸ್ ಮಾಡಿತ್ತು. ಇದೀಗ ಮತ್ತೆ ಯಡಿಯೂರಪ್ಪನವರು ಗುಡುಗಿರುವಂತದ್ದು ಸಿದ್ದರಾಮಯ್ಯ ಅವರ ಮೇಲೆ ಮತ್ತೊಂದು ಹೊಸ ಸಿದ್ಧಿಸಿದ್ದಾರೆ. ಅದು ಕಾರ್ಪೊರೇಷನ್ ನಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸುಮಾರು 3,500 ಕೋಟಿ ಹಗರಣ ನಡೆದಿದೆ ಅನ್ನುವಂತ ಒಂದು ಹೊಸ ಆರೋಪವನ್ನ ಯಡಿಯೂರಪ್ಪನವರು ಸಿಡಿಸಿರುವಂತದ್ದು. ಈ ಬಗ್ಗೆ 24 ಗಂಟೆಯೊಳಗೆ ಡಿಮ್ಯಾಂಡ್ ಡ್ರಾಫ್ಟ್ ಮತ್ತೆ ಚೆಕ್ ಕೆಲವೊಂದಿಷ್ಟು ದಾಖಲೆಗಳನ್ನ ನಾನು ಬಿಡುಗಡೆ ಮಾಡ್ತೀನಿ, ಮತ್ತೆ BBMP ಕಮಿಷನರಿಗೆ ಕೂಡ ಈ ಬಗ್ಗೆ ಪತ್ರವನ್ನ ಬರೀತೀನಿ ಅನ್ನುವಂತ ಒಂದು ಮಾತನ್ನ ಯಡಿಯೂರಪ್ಪನವರು ಹೇಳಿದ್ದಾರೆ. ಅಲ್ಲಿ ಯಾವೆಲ್ಲ ಹಗರಣಗಳು ನಡೆದಿದೆ ಅನ್ನೋದು ಕೂಡ ಇನ್ನೇನು ಅದು ದಾಖಲೆಗಳು ಬಿಡುಗಡೆ ಆದ್ಮೇಲೆ ಬಹಿರಂಗಗೊಳ್ಳುತ್ತೆ ಅರುಣ್. ಆದ್ರೆ ಒಂದು ಸವಾಲನ್ನ ಹಾಕಿರುವಂತದ್ದು ಇವತ್ತು ಯಡಿಯೂರಪ್ಪನವರು ಸಿದ್ದರಾಮಯ್ಯನವರ ಬೆದರಿಕೆಗಳಿಗೆ ನಾನು ಜಗ್ಗೋದಿಲ್ಲ ಅನ್ನುವಂತ ಒಂದು ಮಾತನ್ನು ಹೇಳಿದ್ದಾರೆ. ಮತ್ತೆ ನಾನು ಕೂಡ ಸಿದ್ದರಾಮಯ್ಯ ಅವರ ಆರೋಪಗಳ ವಿರುದ್ಧ ತನಿಖೆ ನಡೆಸಲಿಕ್ಕೆ ಸಿದ್ಧನೆ, ಅಂದ್ರೆ ಕೇಂದ್ರ ಸರ್ಕಾರದ ಮೂಲಕ ತನಿಖೆ ನಡೆಸಲಿಕ್ಕೆ ನಾವು ಸಿದ್ಧ ಅನ್ನುವಂತ ಒಂದು ಸವಾಲನ್ನ ಯಡಿಯೂರಪ್ಪನವರು ಹಾಕಿರುವಂತದ್ದು. ಆ ಮೂಲಕ ನಾನು ಬಂದ್ರೆ ಕಾರ್ಪೊರೇಷನ್ ಅಲ್ಲಿ ನಡೆದಿರುವಂತಹ ಹಗರಣ ಇರ್ಬೋದು, ಮತ್ತೆ ಸ್ಟೀಲ್ ಬ್ರಿಡ್ಜ್ ವಿಚಾರದಲ್ಲಿ ನಡೆದಿರುವಂತಹ ಹಗರಣಗಳು ಇರ್ಬೋದು, ಅದೆಲ್ಲದರ ತನಿಖೆಯನ್ನ 24 ಗಂಟೆ ಒಳಗೆ ಆದೇಶವನ್ನ ಮಾಡ್ತೇನೆ, ಮತ್ತೆ ಸಿದ್ದರಾಮಯ್ಯ ಅವ್ರನ್ನ ಜೈಲಿಗೆ ಕಳಿಸ್ತೇನೆ ಅನ್ನುವಂತ ಒಂದು ಸವಾಲನ್ನ ಯಡಿಯೂರಪ್ಪನವರು ಹಾಕಿದ್ದಾರೆ. ಅವರು ಗಿರೀಶ್, ಹಾವು ಸಾಯ್ಬೇಕು ಕೋಲ್ ಮುರಿಬಾರ್ದು ಅಂದ್ರೆ ಹೇಗ್ ಲೆಕ್ಕಾಚಾರ ಆಗುತ್ತೆ? ಅಲ್ಲಿ 1,000 ಕೋಟಿ ಕಪ್ಪು ಹಣ ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾರೆ. ಈಗ ಮಗದೊಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ನವರು ಅದಕ್ಕೆ ದಾಖಲೆಯನ್ನ ಬಿಡುಗಡೆ ಮಾಡ್ತಾರೆ. ಬಿಜೆಪಿ ಅವ್ರಿಗೆ ಏನಾಗಿದೆ ದಾಖಲೆ ಬಿಡುಗಡೆ ಮಾಡೋಕೆ? ಸುಮ್ನೆ ಗಾಳಿಯಲ್ಲಿ ಗುಂಡು ಹಾರಿಸೋದಾ ಅಥವಾ ಹಿಟ್ ಅಂಡ್ ರನ್ ಕೇಸ ಇದು? ಅರುಣ್, ಈಗ ಯಡಿಯೂರಪ್ಪನವರು ಸ್ಪಷ್ಟನೆ ಕೊಟ್ಟಿರುವುದು IT ದಾಳಿ ವೇಳೆ ಏನ್ ಡೈರಿ ಸಿಕ್ಕಿದೆ ಆ ಮಾಹಿತಿಯನ್ನ IT ಅವರು ಬಿಡುಗಡೆ ಮಾಡಬೇಕು, ಅಥವಾ ಲೋಕಾಯುಕ್ತಕ್ಕೆ ಈಗ ಒಂದು ಪ್ರಕರಣ ಹೋಗಿದೆ, ಅವರಿಗೆ ಪತ್ರ ಕೂಡ ಬರೆದಿದ್ದಾರೆ ಬಿಜೆಪಿಯ ರಾಜ್ಯಸಭಾ ಸದಸ್ಯರೊಬ್ರು. ಹಾಗಾಗಿ ಲೋಕಾಯುಕ್ತ ಡೈರಿಯಲ್ಲಿ ಏನಿದೆ ಅನ್ನೋ. ಓಕೆ ಗಿರೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಬಹುಶಃ ಬಹಳ ಜಾಸ್ತಿ ಇದ್ರೆ 1 ವರ್ಷ ಸಿದ್ದರಾಮಯ್ಯನವರೇ ಇದೇ ವಿಧಾನ ಸಭೆ ಹೊರಗಡೆ ಕುಂತ್ಕೊಂಡು ನಿಮ್ಮೆಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಸಮಗ್ರ ತನಿಖೆಯನ್ನ ಮಾಡಿ ನಿಮ್ಮನ್ನ ಯಾವ್ಯಾವ ಜೈಲಿಗೆ ಕಳಿಸಬೇಕು ಆ ಜೈಲಿಗೆ ಕಳಿಸಕ್ಕೆ ನಾವು ಸಿದ್ಧ ಇದ್ದೇವೆ. ಈ ಸವಾಲನ್ನು ನೀವು ಸ್ವೀಕಾರ ಮಾಡಿ ಅಂತೇಳಿ
ಈ ರಾಜ್ಯದ ಮುಖ್ಯಮಂತ್ರಿಗೆ ಈ ಸಂದರ್ಭದಲ್ಲಿ ಹೇಳ್ತಾ, ಸಿದ್ದರಾಮಯ್ಯನವರೇ, ಈ ಸಾರ್ವಜನಿಕ ಸಭೆಯ ಮೂಲಕ ಸವಾಲಾಗ್ತಾ ಇದೆ ನಿಮಗೆ, ಹೋರಾಟದ ಮೂಲಕ ಬನ್ನಿ, ಭಾರತೀಯ ಜನತಾ ಪಾರ್ಟಿಯ ಮುಖಂಡರ ಬಗ್ಗೆ ಏನೇನು ದಾಖಲೆಗಳಿದೆ ಅದನ್ನು ಬಹಿರಂಗ ಮಾಡಿ. ನಮ್ಮ ಸರ್ಕಾರ ಬಂದ 24 ಗಂಟೆನಲ್ಲಿ ಸಿದ್ದರಾಮಯ್ಯನವರೇ, ನಿಮ್ಮನ್ನ ಸೇರಿ, ನಿಮ್ಮ ಕುಟುಂಬದವರು ಸೇರಿ ಉಳಿದವರು ಮಾಡಿರುವಂತಹ ಅನೇಕ ಹಗರಣಗಳನ್ನು ನಾನು ತನಿಖೆ ಮಾಡಿಸ್ತೇನೆ. ಆವಾಗ ಗೊತ್ತಾಗುತ್ತೆ ವಾಸ್ತವಿಕ ಸತ್ಯ ಸಂಗತಿ ಏನು ಅಂತ ಹೇಳಿ. ನಿಮ್ಮ ಬೆದರಿಕೆಗೆ ಜಗ್ಗೋನು ಯಡಿಯೂರಪ್ಪ ಅಲ್ಲ. ಕಳೆದ 45-50 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ. ನನ್ನ ಬಗ್ಗೆ ನೀನು ಹಗುರವಾಗಿ ಮಾತನಾಡೋದಾದ್ರೆ, ಅವ್ರು ಹೇಳಿದ್ದಾರೆ ಕೋರ್ಟ್ ಕೇಸ್ಗಳು ರದ್ದಾಗಿರುವಂತಹದ್ದು ಕೇಂದ್ರದ ಸರ್ಕಾರ ಇದೆ ಅಂತ ಹೇಳಿ. ಇಲ್ಲಿ ಕುಂತಿರುವಂತ ನಮ್ಮ ಮಾಧ್ಯಮದ ಸ್ನೇಹಿತರು ಬಂಧುಗಳು ಕೇಳ್ತೇನೆ, ನ್ಯಾಯಾಲಯದ ಬಗ್ಗೆ ವಿಶ್ವಾಸವಿಲ್ಲ ಸಿದ್ದರಾಮಯ್ಯನವರೇ? ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟರೆ ಅದಕ್ಕೂ ಸಹ ಬೇರೆ ರೀತಿಯ ಬಣ್ಣವನ್ನು ಕಟ್ಟುವಂತಹ ಕೆಳಮಟ್ಟಕ್ಕೆ ನೀವು ಇಳಿದಿದ್ದೀರಾ ಅಂತ ಹೇಳಿದ್ರೆ, ಇಂಥ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಮುಂದುವರಿಬೇಕಾ ಅನ್ನುವಂಥದ್ದು ಬಹಳ ಮುಖ್ಯವಾದ ಸಂಗತಿ. ಸಂಸತ್ ಅಥವಾ ವಿಧಾನಸಭೆ ಪ್ರಜಾಪ್ರಭುತ್ವದ ದೇಗುಲ ಅಂತಾರೆ. ಆದರೆ ತಮಿಳುನಾಡಿನ ಅಸೆಂಬ್ಲಿ ಇವತ್ತು ಅಕ್ಷರಶಃ ರಣರಂಗವಾಯಿತು. ಜಯಲಲಿತಾ ಅಕಾಲಿಕ ನಿಧನದ ಬಳಿಕ ಅಣ್ಣಾ ಡಿಎಂಕೆ ಮೇಲೆ ಹಿಡಿತ ಸಾಧಿಸಿದ ಶಶಿಕಲಾ ಅವರ ಹೋರಾಟದ ಮುಂದುವರಿದ ಭಾಗವಾಗಿ ಎಲ್ಲವೂ ನಡೆಯಿತು. ಬೆಂಗಳೂರಲ್ಲಿ ಹುಕ್ಕಾ ಬಾರ್ಗೆ ಅನುಮತಿ ಇಲ್ಲ ಅಂತ ಬಿಬಿಎಂಪಿ ಮತ್ತೊಮ್ಮೆ ಎಚ್ಚರಿಕೆಯನ್ನ ನೀಡಿದೆ. ಆದ್ರೂ ಅನಧಿಕೃತ ಹುಕ್ಕಾ ಬಾರ್ಗಳಿಗೆ ಬಿಬಿಎಂಪಿ ದಾಳಿ ನಡೆಸಿದೆ. ಶಾಂತ ಬೆಂಗಳೂರಿನ ಕರಾಳ ಮುಖದ ಪರಿಚಯವನ್ನ ನಾವು ಮಾಡಿಕೊಡ್ತೀವಿ ನೋಡಿ.